ಕೊನೆ ಬಿಟ್ಟಿಂದ ಇವತ್ತು ಟ್ರೈಲರ್ ಬಗ್ಗೆ ಮಾತಾಡ್ತೀನಿ. ಉಪೇಂದ್ರ ಅವರ ಒಂದು ಮ್ಯಾನರಿಸಮ್, ಅದಕ್ಕೆ ಶಿವಣ್ಣ ಅವರ ಒಂದು ಗೆಟಪ್, ಟ್ರೆಂಡಿಂಗ್ ಸ್ಟಾರ್ ರಾಜ್ ಬಿ ಶೆಟ್ಟಿ ಅವರು, ಇಷ್ಟು ಸಾಕ್ರೆ ಇನ್ನೇನ್ ಬೇಕ್ರಿ ಈ ಸಿನಿಮಾಗೆ. ಪರಭಾಷಾ ಸಿನಿಮಾ ಹಾವಳಿ, ಪರಭಾಷಾ ಸಿನಿಮಾ ಹಾವಳಿ ಅಲ್ಲ, ನಾವು ಹಾವಳಿ ಕೊಡೋರ್ ತರ ಆಗ್ಬೇಕು ಅಂತ. ಖಂಡಿತವಾಗ್ಲೂ ಹಾವಳಿ ಅಲ್ಲ, ಬೇರೆಯವರೆಲ್ಲ ದಿವಾಳಿನೇ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗಷ್ಟೇ 45 ಟ್ರೈಲರ್ ಬಂದಿದೆ. ಈ ಟ್ರೈಲರ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ ಅಂತ ಮೊನ್ನೆ ಒಂದು ಎಕ್ಸೈಟಿಂಗ್ ವಿಷಯನ ಈ ಒಂದು ಸಿನಿಮಾ ವಿಚಾರಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೆ. ಸೊ ಅದರಂತೆ ಟ್ರೈಲರ್ ಈಗ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹೆಂಗಿದೆ ಟ್ರೈಲರು? ಎಕ್ಸೈಟ್ ಆಯಿತಾ? ಖಂಡಿತವಾಗ್ಲೂ ಎಕ್ಸೈಟ್ ಆಗಿರುತ್ತೆ. ಎಸ್ಪೆಷಲಿ ಕೊನೆಯ ಬಿಟ್ಟಿಂದ ವಾಪಸ್ ಮಾತಾಡ್ತೀನಿ ನಾನು. ಸೊ ಕೊನೆಯ ಬಿಟ್ಟಿಂದ ನಾನು ಇವತ್ತು ಟ್ರೈಲರ್ ಬಗ್ಗೆ ಮಾತಾಡ್ತೀನಿ. ನಾನು ಇದೇ ಕಾರಣಕ್ಕೆ ಅವತ್ತು ಅಷ್ಟು ಎಕ್ಸೈಟ್ ಆಗಿ ಈ ಸಿನಿಮಾ ಬೇರೆ ಏನೋ ಹೇಳೋಕ್ಕೆ ಬರುತ್ತೆ, ಬೇರೆ ಏನೋ ಆಗುತ್ತೆ ಅಂತ. ಸೊ ಟ್ರೈಲರ್ ನೋಡಿದಾಗ ಖಂಡಿತವಾಗ್ಲೂ ನಿಮಗೆ ಇದು ಅನಿಸಿರುತ್ತೆ. ಸೊ ಕೊನೆಯ ಬಿಟ್ಟು ಚೆಲುವೆಯ ನೋಟ ಚೆನ್ನ, ಉಪೇಂದ್ರ ಅವರ ಒಂದು ಮ್ಯಾನರಿಸಮು ಆ್ಯಂಡ್ ಅದಕ್ಕೆ ಶಿವಣ್ಣ ಅವರ ಒಂದು ಗೆಟಪ್ಪು, ಅವರು ಕೊಡೋ ಒಂದು ಲುಕ್ಕು, ಒಂದು ಝಲಕ್ಕು, ಇಷ್ಟು ಸಾಕ್ರೆ ಇನ್ನೇನು ಬೇಕ್ರಿ ಈ ಸಿನಿಮಾಗೆ. 45 ಇನ್ನೇನು ಬೇಕು? ಇದು ಜಸ್ಟು ಇದೊಂದು ಸಣ್ಣ 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 ಗ್ಲಿಮ್ಸ್ ಅಷ್ಟೇ. ತುಂಬ ದೊಡ್ಡ ಆಟ ಆಡಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಆಟ. ಅದೇನು ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದಷ್ಟು ಕಣ್ಣು ತುಂಬ್ಕೊಂಡಿರೋದ್ರಿಂದ ನಾನು ಇಷ್ಟು ಎಕ್ಸೈಟ್ ಆಗಿ ಆ ಸಿನಿಮಾ ಬಗ್ಗೆ ಇಷ್ಟು ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಟ್ರೈಲರಲ್ಲಿ ನೀವು ಕೊನೆ ಬಿಟ್ಟು ಏನು ನೋಡಿದ್ದೀರಾ ಆ ಥರದ್ದು ಅದ್ಭುತಗಳು ಸಿನಿಮಾ ತುಂಬೆಲ್ಲ ಇದ್ದಾವೆ. ಆ್ಯಂಡ್ ಆ ಬಿಗಿನಿಂಗು ಒಂದು ಡೈಲಾಗ್ ಬರುತ್ತೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಗೋರಿ, ಉಪೇಂದ್ರ ಅವರ ಒಂದು ಬೇಸ್ ವಾಯ್ಸಲ್ಲಿ. ಸೊ ಹುಟ್ಟು ಸಾವಿನ ನಡುವೆ ಮನುಷ್ಯನ ಜೀವನ ಅನ್ನೋದನ್ನು ಅವರು ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆ ಒಂದು ವಿಷಯದ ಮೇಲೆ ಸಿನಿಮಾ ನಿಂತಿದೆ ಅಂತ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಇಲ್ಲಿ ಹ್ಯಾಟ್ರಿಕ್ ಹೀರೋ, ಲೆಜೆಂಡ್, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಒಂದು ಕಡೆ, ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಆ್ಯಂಡ್ ಎವರ್ಗ್ರೀನ್ ಅಂದರೆ ಆ ಒಂದು ಕ್ರಿಯೇಟಿವಿಟಿಯ ಕಿಡಿ ಉಪೇಂದ್ರ ಅವರು ಇನ್ನೊಂದು ಕಡೆ, ರೀಸೆಂಟ್ಲಿ ಈಗ ಟ್ರೆಂಡಿಂಗ್ ಸ್ಟಾರ್ ರಾಜ್ ಬಿ ಶೆಟ್ಟಿ ಅವರು ಮತ್ತೊಂದು ಕಡೆ. ಇದರ ನಡುವೆ ಬೇರೆದೇ ಸ್ಕೇಲ್ ಆಫ್ VFX, SFX ಎಲ್ಲವೂ ಈ ಸಿನಿಮಾದಲ್ಲಿದೆ. ಟ್ರೈಲರಲ್ಲಿ ಇಷ್ಟು ವಿಷಯ ತುಂಬ ವಿಜೃಂಭಣೆಯಿಂದ, ಅಂದರೆ ಇವತ್ತು ಟ್ರೈಲರ್ ಲಾಂಚಲ್ಲಿ ರಾಜ್ ಬಿ ಶೆಟ್ಟಿ ಒಂದು ಮಾತು ಹೇಳ್ತಾಯಿದ್ರು, ಪರಭಾಷಾ ಸಿನಿಮಾ ಹಾವಳಿ, ಪರಭಾಷಾ ಸಿನಿಮಾ ಹಾವಳಿ ಅಲ್ಲ, ನಾವು ಹಾವಳಿ ಕೊಡೋರ ಥರ ಆಗಬೇಕು ಅಂತ. ಖಂಡಿತವಾಗ್ಲೂ ಹಾವಳಿ ಅಲ್ಲ, ಬೇರೆಯವರೆಲ್ಲ ದಿವಾಳಿನೇ ಈ ಸಿನಿಮಾ ಮುಂದೆ. ಆ ಲೆವೆಲ್ಗೆ ಕ್ವಾಲಿಟಿ ಆಫ್ ಕಂಟೆಂಟ್ನ ಮಾಡಿದ್ದಾರೆ ಅರ್ಜುನ್ ಜನ್ಯ. ಸೊ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮ್ಯೂಸಿಕಲಿ ಅವರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸಾಲು ಸಾಲು ಸೂಪರ್ ಹಿಟ್ಗಳು ಅವ್ರ ಖಾತೆಯಲ್ಲಿದೆ. ಸೊ 100 ಸಿನಿಮಾ ಆದ ಮೇಲೆ ಫಸ್ಟ್ ಟೈಮು ಡೈರೆಕ್ಟರ್ ಕ್ಯಾಪ್ ತೊಟ್ಟು ನಾನು ಆ್ಯಕ್ಷನ್ ಕಟ್ ಹೇಳ್ತೀನಿ, ನಾನೊಂದು ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಬಂದವರು. ಆ್ಯಂಡ್ ಅಗೇನ್ ಅವರೊಂದು ಮಾತು ಹೇಳ್ತಾರೆ, ನಾನೊಬ್ಬ ಅಭಿಮಾನಿಯಾಗಿ, ಇವರನ್ನು ಅಭಿಮಾನಿಯಾಗಿ, ನಿಮ್ಮೆಲ್ಲರ ಅಪೇಕ್ಷೆಯಂತಹ ಅಭಿಮಾನಿಯಾಗಿ, ನಿಮಗೆ ಅಭಿಮಾನಿಗಳು ಉತ್ಸವ ಮಾಡುವಂಥ ಒಂದು ಸಿನಿಮಾನ ರೆಡಿ ಮಾಡಿದ್ದೀನಿ. ನೋಡ್ತೀರಾ, ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಇದರ 100 ಪಟ್ಟು ಸಿನಿಮಾದೊಳಗಡೆ ಇದೆ ಅಂತ ಒಂದು ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಖಂಡಿತವಾಗ್ಲೂ ಅದಿದೆ. ಆ್ಯಂಡ್ ಸತ್ಯ ಹೆಗ್ಡೆ ಅವರ ಒಂದು ಕ್ಯಾಮ್ರಾ ವರ್ಕು, ಅವರು ಕಂಡಿರುವಂಥ ದೃಶ್ಯಕಾವ್ಯ, ಅವರು ಸೆರೆ ಹಿಡಿದಿರುವಂಥ ದೃಶ್ಯಕಾವ್ಯ, ಆ್ಯಂಡ್ ಈ ಸತ್ಯ ಹೆಗ್ಡೆ ಆ್ಯಂಡ್ ಅರ್ಜುನ್ ಜನ್ಯ ಇಬ್ಬರೂ ಕೂತ್ಕೊಂಡು ಎಳೆದಿರೋಂತಹ ದೃಶ್ಯಕಾವ್ಯ, SFX ನೀವು ಅಂದರೆ ಆ ವಿಜುವಲ್ ಎಫೆಕ್ಟ್ಸ್ನ ನೋಡಿದಾಗ, ಆ ವಿಜುವಲ್ನ ನೋಡಿದಾಗ ಆ ಟ್ರೀಟ್ಮೆಂಟ್ ಕಾಣುತ್ತೆ. ಆ್ಯಂಡ್ ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಇದು ಮಲ್ಟಿ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಪ್ರತಿ ಲ್ಯಾಂಗ್ವೇಜ್ಗೂ ಅದರದ್ದೇ ಆದಂತಹ ಅಥೆಂಟಿಸಿಟಿನ ಇಡೀ ಚಿತ್ರತಂಡ ಕಟ್ಟಿಕೊಟ್ಟಿದೆ. ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರು. ಸೊ ಅವರು ಎಷ್ಟು ಪ್ಯಾಷನಬಲ್ ಫಿಲ್ಮ್ ಮೇಕರು, ಪ್ರೊಡ್ಯೂಸರ್ ಅನ್ನೋದನ್ನು ನಿಮಗೆ ಅವ್ರ ಹಿಂದಿನ ಎಲ್ಲ ಸಿನಿಮಾಗಳು ಹೇಳ್ತಾ ಬಂದಿದೆ. ಆ್ಯಂಡ್ ಈ ಒಂದು ಸಿನಿಮಾ ಮೂಲಕ ಇಷ್ಟು ದೊಡ್ಡ ಧೈರ್ಯ ಮಾಡಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅವರ ಈ ಒಂದು ಟ್ರೈಲರಲ್ಲಿ ಈ ಗ್ಲಿಮ್ಸು ಮತ್ತು ಈ ಪ್ರೀವಿಯಸ್ ಅವ್ರು ಬಿಟ್ಟಿರೋ ಕಂಟೆಂಟ್ ನೋಡಿದ್ರೇ ಭಯ ಆಗುತ್ತೆ. ಇಷ್ಟೊಂದು ಈ ಸ್ಕೇಲ್ ಆಫ್ ಕಂಟೆಂಟ್ ಹೆಂಗಯ್ಯ ಮಾಡಿದ್ರು ಇವರು, ಇಷ್ಟು ಧೈರ್ಯ ಹೇಗೆ ಬಂತು ಇವರಿಗೆ, ಇದು ಹೇಗೆ ಬಿಸ್ನೆಸ್ ಆಗ್ಬೋದು ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಉಟ್ಕೊಳ್ಳುತ್ತೆ. ಬಟ್ ಬಿಸ್ನೆಸ್ನ ಹೊರತುಪಡಿಸಿ, ಹಣಕಾಸು ಮಾಡೋದನ್ನು ಹೊರತುಪಡಿಸಿ, ಕಂಪ್ಲೀಟ್ಲಿ ಸಿನಿಮೋತ್ಸಾಹದಲ್ಲಿ ಸಿನಿಮಾಗೋಸ್ಕರನೇ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ದಿ ಬೆಸ್ಟ್ ಸಿನಿಮಾ ಮಾಡಬೇಕು, ಆ ಸಿನಿಮಾ ಬಗ್ಗೆ ಊರೆಲ್ಲ ಮಾತಾಡಬೇಕು, ಆ ಸಿನಿಮಾ ನೋಡಿ ಊರೆಲ್ಲ ಕೊಂಡಾಡಬೇಕು, ಪ್ರತಿಯೊಬ್ಬರು ಆ ಸಿನಿಮಾದೊಳಗಡೆ ಬಂದು ಆ ಪ್ರಪಂಚವನ್ನು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡು ಏನೇನೋ ಮಾಡ್ತೀವಿ, ಎಷ್ಟೋ ಸಿನಿಮಾಗಳು ಮಾಡ್ತೀವಿ, ಯಾವಾಗಲೂ ನೆನಪಲ್ಲಿ ಉಳಿಯುವಂಥ ಸಿನಿಮಾ ಮಾಡಬೇಕು ಅನ್ನೋ ಧ್ಯೇಯದಲ್ಲಿ
ಸೊ ನಿರ್ಮಾಪಕರು ಈ ಒಂದು ನಿರ್ಧಾರನ ತೊಗೊಂಡಿದ್ದಾರೆ ಆ್ಯಂಡ್ ಇದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇಷ್ಟು ಅಂದರೆ ಇಷ್ಟು ಅಲ್ಲ, ಸಿಕ್ಕಾಪಟ್ಟೆ. ಸೊ ಅದನ್ನು ಉಪೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ವೇದಿಕೆ ಮೇಲೆ. ಆ್ಯಂಡ್ ಶಿವಣ್ಣ ಹೇಳ್ತಾಯಿದ್ರು, ಇಂಥ ಪ್ರೊಡ್ಯೂಸರ್ಸ್ಗಳು ನಿಲ್ಲಬೇಕು, ಗೆಲ್ಲಬೇಕು. ಇಂಥ ಪ್ರೊಡ್ಯೂಸರ್ಗಳಿದ್ರೆ ಕನ್ನಡ ಚಿತ್ರರಂಗ ಮತ್ತಷ್ಟು ಉಜ್ವಲ ಆಗುತ್ತೆ. ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಆಗಿರ್ಬೋದು ಅಥವಾ KVN ಪ್ರೊಡಕ್ಷನ್ಸ್ ಆಗಿರ್ಬೋದು, ಆ ಲಿಸ್ಟ್ಗೆ ಸೇರುವಂತಹ ಒಂದು ಪ್ರೊಡಕ್ಷನ್ ಹೌಸು ಸೂರಜ್ ಪ್ರೊಡಕ್ಷನ್ಸು ಆ್ಯಂಡ್ ರಮೇಶ್ ರೆಡ್ಡಿ ಅವರು. ಸೊ ಆ ಥರದ ಒಂದು ಸ್ಕೇಲ್ ಆಫ್ ಸಿನಿಮಾನ ಈ ಮೂಲಕ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಟ್ರೈಲರಲ್ಲಿ ಒಂದೊಂದು ಎಲಿಮೆಂಟು ಆ್ಯಂಡ್ ಉಪೇಂದ್ರ ಅವರು ಶಿವಣ್ಣ ಇದರಲ್ಲಿ ನಾನಾ ಅವತಾರಗಳಲ್ಲಿ ಕಾಣಿಸಿರೋ ಥರದ್ದೊಂದು ಝಲಕ್ ಸಿಕ್ಕಿದೆ. ಗೊತ್ತಿಲ್ಲ, ಅದನ್ನು ಅಧಿಕೃತವಾಗಿ ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಈ ಪೋಸ್ಟ್ರಲ್ಲಿ ನೋಡಿರೋಂಥ ಲುಕ್ಸು ಆ್ಯಂಡ್ ಸಿನಿಮಾದ ಒಳಗಡೆ ನೋಡಿರೋಂಥ ಲುಕ್ಸು ಆ್ಯಂಡ್ ಇವತ್ತು ಸ್ಟೇಜ್ ಮೇಲೆ ಶಿವಣ್ಣ ಕಾಣಿಸ್ತಾ ಇರೋಂಥ ಚಾರ್ಮು ಆ್ಯಂಡ್ ಇಡೀ ಸಿನಿಮಾಗೆ ಒಂದು ಕಳೆ ಬಂದಿದೆ. ಇಡೀ ಚಿತ್ರತಂಡಕ್ಕಲ್ಲ, ಅಂದರೆ ಇಡೀ ಒಂದು ಇಂಡಸ್ಟ್ರಿಗೆ ಒಂದು ಎನರ್ಜಿ ಬಂದಿದೆ. ಒಂದು ಕಡೆ ಮ್ಯಾಕ್ಸ್ ಬೇರೆ ಬರ್ತಾಯಿದೆ ಅವತ್ತು, ಅಂದರೆ ಡಬಲ್ ಓವರ್ ಬ್ರೈಟ್ನೆಸ್. ಸೊ ಈ ಒಂದು ಇದು ಯುದ್ಧ ಅಂತ ಹೇಳ್ತಾ ಇಲ್ಲ ಅಥವಾ ಜಿದ್ದು ಅಂತ ಹೇಳ್ತಾ ಇಲ್ಲ ಅಥವಾ ಎರಡೂ ಸಿನಿಮಾಗಳು ಕೂಡ ಒಟ್ಟಿಗೆ ರಿಲೀಸ್ ಆಗ್ತಿದೆ. ಕನ್ನಡ ಪ್ರೇಕ್ಷಕರಿಗೆ ಹಬ್ಬ, ಒಂದೇ ದಿನ 2 ಸಿನಿಮಾ ನೋಡುವಂಥ ಹಬ್ಬ ಆ್ಯಂಡ್ 2 ವೆರೈಟಿ ನೋಡುವಂಥ ಹಬ್ಬ. ಆಮೇಲೆ ಎಲ್ಲರೂ ಲೆಜೆಂಡ್ಸೇ, ಎಲ್ಲರೂ ನಮ್ಮವರೇ. ಸೊ 2 ಕನ್ನಡ ಸಿನಿಮಾಗಳು ಈ ವರ್ಷಾಂತ್ಯಕ್ಕೆ ಅತ್ಯಂತ ದೊಡ್ಡ ಸಿನಿಮಾಗಳು ಬರ್ತಿರೋಂಥ ಹೊತ್ತು. ಸೊ ನಾವು ಮೊನ್ನೆ ಅಷ್ಟೇ ಮಾರ್ಕ್ ಟ್ರೈಲರ್ನ ನಾವು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇವತ್ತು ದೊಡ್ಡ ಹಬ್ಬ, ಅತಿ ದೊಡ್ಡ ಹಬ್ಬ. ಆ ಥರ ಆಗುವಂಥ ಒಂದು 45 ಟ್ರೈಲರ್ ಇವತ್ತು ಬಂದಿದೆ. ಆ್ಯಂಡ್ ಈ 45 ಟ್ರೈಲರ್ ಈವೆಂಟ್ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು. ಇವರ ಆಯೋಜನೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವರ ಪ್ಲ್ಯಾನಿಂಗ್ ಚೆನ್ನಾಗಿತ್ತು. ಇಡೀ ರಾಜ್ಯದಾದ್ಯಂತ ಒಂದಷ್ಟು ಕಡೆ ಏಕಕಾಲದಲ್ಲಿ ಆಡಿಯನ್ಸ್ ಜೊತೆಗೆ ಇಂಟ್ರಾಕ್ಷನ್ ಮಾಡಿಕೊಂಡು ಈ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದ್ದು. ಅಂದರೆ ಟ್ರೈಲರ್ನ ಅಟ್ ಎ ಟೈಮ್ ಎಲ್ಲರೂ ಮೈಸೂರಾಗಲಿ ಹುಬ್ಳಿ ಆಗಲಿ ಸುಮಾರು ಕಡೆ ಮಾಡಿದರು. ಅಂದರೆ ಅಲ್ಲಿಂದ ಫ್ಯಾನ್ಸು ನೇರವಾಗಿ ಟ್ರೈಲರ್ ಲಾಂಚ್ ಈವೆಂಟ್ನ ನೋಡುವಂಥ ಒಂದು ಪ್ರಯೋಗವನ್ನು ಮಾಡಿದರು. ಮತ್ತು ಇಲ್ಲಿನವರು ಆ ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಪ್ರಯೋಗವನ್ನು ಮಾಡಿದರು. ಅದು ತುಂಬ ಚೆನ್ನಾಗಿತ್ತು, ಯಶಸ್ವಿಯಾಗಿ ಆಗಿದೆ. ಆ್ಯಂಡ್ ಈ ಇನಿಷಿಯೇಷನ್ನು ಅಂದರೆ ತುಂಬ ಈ ಥರ ದೊಡ್ಡ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಈ ತಂಡ. ಸೊ ಇದು ಒಂದು ಗಮನ ಸೆಳೆಯುವಂಥ, ಅಂದರೆ ಸಿನಿಮಾ ಮಾತ್ರ ಅಲ್ಲ, ಪ್ರಚಾರದಲ್ಲೂ ಕೂಡ ಇವರು ವಿಶಿಷ್ಟವಾಗಿ ಗಮನ ಸೆಳೀತಾ ಇದ್ದಾರೆ. ಆ್ಯಂಡ್ 45 ಸಿನಿಮಾದ ಬಿಗಿನಿಂಗ್ ಏನು ಬಂತು, ಒಂದೊಂದು ಕಂಟೆಂಟು ನೋಡಿದಾಗ ಹೇಗಿರ್ಬೋದೇನೋ, ಅಂದರೆ ತುಂಬ ನಿರೀಕ್ಷೆ ಇದೆ. ಮತ್ತು ಮಧ್ಯ ಒಂದು ಬ್ರೇಕ್ ಆಯಿತು, ಮತ್ತೆ ಇನ್ನೊಂದೇನೋ ಮಾಡೋಕ್ಕೆ ಹೋದರು. ಸೊ ಫೈನಲಿ ಡೇಟ್ ಅನೌನ್ಸ್ ಮಾಡಿದ್ರು. ಸೊ ಡೇಟ್ ಅನೌನ್ಸ್ ಮಾಡಿದ ಕೂಡಲೇ ಈ ಒಂದು ಕಂಟೆಂಟ್ನ ಬಿಟ್ಟಿದ್ದಾರೆ. ಆ್ಯಂಡ್ ಈ ಕಂಟೆಂಟ್ನ ಬಿಡೋದ್ರ ಜೊತೆಗೆ, ಅಂದರೆ ಡೇಟ್ ಅನೌನ್ಸ್ ಮಾಡಿದ ಕೂಡಲೇ ಈ ಕಂಟೆಂಟ್ ಅಲ್ಲ, ಈ ಪ್ರೀವಿಯಸ್ ಒಂದಷ್ಟು ಕಂಟೆಂಟ್ ಬಂತು. ಆ್ಯಂಡ್ ಎಸ್ಪೆಷಲಿ ಟ್ರೈಲರ್ ಬಂದ ಮೇಲೆ ಈ ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ. ಆ್ಯಂಡ್ ವಿಜುವಲ್ ಟ್ರೀಟ್ ಅಮೇಝಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಶಿವತಾಂಡವ, ಸೊ ಶಿವಣ್ಣಂದು ಒಂದೊಂದು ಆ ಒಂದು ಮಾಸ್ ದೇವರು ಅಷ್ಟೇ. ಶಿವಣ್ಣ ಮಾಸ್ ದೇವರು. ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಶಿವಣ್ಣ ಮಾಸ್ ದೇವರು. ಆ್ಯಂಡ್ ಉಪೇಂದ್ರ ಅವರು ಈ ಸಲ ಬೇರೆ ಏನೋ ದೇವ್ರು ಆಗಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಐ ಆಮ್ ಗಾಡ್ ಈಸ್ ಗ್ರೇಟ್ ಅಂತ ಹೇಳಿದವರು ಉಪೇಂದ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ಅವರ ಒಂದು ಮ್ಯಾನರಿಸಮ್, ನಾಲ್ಗೆಯಲ್ಲಿ ತಟ್ಟೆಯಲ್ಲಿರೋ ನೀರನ್ನ ನೆಕ್ಕೋದಾಗಲಿ ಆ್ಯಂಡ್ ಕೊನೆಗೆ ಅವರು ಹೇಳೋ ಡೈಲಾಗ್ ಆಗಲಿ ಆ್ಯಂಡ್ ಶಿವಣ್ಣನ ನೋಡ್ಕೊಂಡು ಅದು ಖಂಡಿತವಾಗ್ಲೂ ಕನ್ನಡ ಸಿನಿಪ್ರಿಯರಿಗೆ, ಅಪ್ಪಟ ಕನ್ನಡ ಸಿನಿಪ್ರಿಯರಿಗೆ ತುಂಬ ದೊಡ್ಡ ಹಬ್ಬ. 45 ಬರ್ಕೊಡ್ಬೋದು ಗ್ಯಾರಂಟಿಯಾಗಿ. ಸೊ ಈಗಷ್ಟೇ ಟ್ರೈಲರ್ ನೋಡಿ ಈ ಹೊತ್ತಲ್ಲಿ ನಿಮಗೆ ಇದನ್ನು ಹೇಳಬೇಕು ಅನ್ನಿಸ್ತು, ಇದನ್ನು ಹೇಳಿದ್ದೀನಿ. ಆ್ಯಕ್ಚುಲಿ 45 ವಿಜುವಲ್ಲಿ ನೋಡಬೇಕಾದ್ರೆ ಟ್ರೈಲರಲ್ಲಿ 2 ವಿಷಯ ಗಮನಕ್ಕೆ ಬರುತ್ತೆ. ಒಂದು, ಇತ್ತೀಚೆಗಷ್ಟೇ SS ರಾಜಮೌಳಿ ಅವರು ವಾರಣಾಸಿ ಅಂತ ಒಂದು ಸಿನಿಮಾ ಲಾಂಚ್ ಮಾಡಿದರು. ಆ ಸಿನಿಮಾದ ಹೀರೋ ಮಹೇಶ್ ಬಾಬು ಒಂದು ಗೂಳಿ ಮೇಲೆ, ಹಸುವಿನ ಮೇಲೆ ಅವರು ಎಂಟ್ರಿ ಕೊಡ್ತಾರೆ. ಆ ಥರದ್ದು ಒಂದು ಶಾರ್ಟ್ ಬಿದ್ದಿದೆ. ಆ್ಯಂಡ್ ಇನ್ನೊಂದು, ಬಾಲಯ್ಯನ ಅಖಂಡ. ಇತ್ತೀಚೆಗೆ ಬಾಲಯ್ಯ ಅಖಂಡ 2 ರಿಲೀಸ್ ಆಯಿತು. ಶಿವಣ್ಣ ಕೂಡ ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆ ಸಿನಿಮಾದಲ್ಲಿ ಶಿವನ ಅವತಾರದಲ್ಲಿ ಬಾಲಯ್ಯ ಒಂದು ಝಲಕ್ ಕೊಟ್ಟಿದ್ದಾರೆ. ಆ ಥರದ್ದು ಒಂದು ಝಲಕ್ಕು ಇಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಅರ್ಜುನ್ ಜನ್ಯ ಅವರು ರಾಜಮೌಳಿ ಅವ್ರಿಗೂ ಹಾಗೆಯೇ ಬಾಲಯ್ಯ ಅಖಂಡಕ್ಕೂ ಕೌಂಟ್ರ್ ಕೊಟ್ಟಿದ್ದಾರ ಅಂತಲೂ ಅನಿಸುತ್ತೆ. 25ನೇ ತಾರೀಕು ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಆ್ಯಂಡ್ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಎಲ್ಲ ಊರುಗಳಲ್ಲೂ 45 ತುಂಬ ದೊಡ್ಡ ಸ್ಕೇಲಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ನೋಡಿ ಎಂಜಾಯ್ ಮಾಡಿ. ಈ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ವಿಶೇಷ ವಿಚಾರಗಳು, ಸಂದರ್ಶನಗಳು
ಈ ಸಿನಿಮಾಗೆ ಕೆಲಸ ಮಾಡಿರುವಂಥ ತಂತ್ರಜ್ಞರನ್ನು ಮಾತಾಡಿಸುವಂಥ ಕೆಲಸನ ನಾನು ಮಾಡ್ತೀನಿ. ಕನ್ನಡ ಪಿಕ್ಚರ್ ಈ ಒಂದು ಸಿನಿಮಾ ವಿಚಾರಕ್ಕೆ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇಲ್ಲಿಂದ ಶುರು ಮಾಡ್ತಿದೆ. ಅದು ನಡೆಯುತ್ತೆ. ನಮಸ್ಕಾರ.